ಉಪಜಾತಿ ಕಾಲಂನಲ್ಲಿ ಕೂಡ ಗೊಲ್ಲ ಅಂತಲೇ ಮೆನ್ಷನ್ ಮಾಡಬೇಕು ಅಂತ ಇವತ್ತು ನಾನು ಈ ಪತ್ರಿಕೆ ಮುಖಾಂತರ ನಮ್ಮೆಲ್ಲ ಸಮಾಜದ ಬಂಧು ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಈ ಒಂದು ಸಮೀಕ್ಷೆಯಲ್ಲಿ ಸರ್ಕಾರದ ಪ್ರತಿನಿಧಿಗಳು ಸಮೀಕ್ಷೆ ಮಾಡುವಾಗ ಬಂದಾಗ ಕೆಲ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಗೊಲ್ಲರಾಗಿರೋದ್ರಿಂದ ನಮ್ಮ ಹತ್ರ ಕುರಿಗಳು ದನಗಳು ಇರ್ತಾವ, ಯಾವುದೇ ತಮ್ಮ ಹತ್ರ ಎಷ್ಟೇ ಇದೆ ಅಷ್ಟೇ ಸಮೀಕ್ಷೆಯಲ್ಲಿ ಸಂಖ್ಯೆಗಳನ್ನು ಕೊಡಬೇಕು. ಹೆಚ್ಚಿನ ಸಂಖ್ಯೆ ಕೊಟ್ಟರೆ ನಾಳೆ ನಮ್ಮ ಆರ್ಥಿಕ ಸ್ಥಿತಿಗತಿ ಹೆಚ್ಚಿಗೆ ಐತೆ ಅಂತೇಳಿ ನಮ್ಗೆ ಬರ್ತಕ್ಕಂಥ ಸೌಲಭ್ಯಗಳು ಕಡಿಮೆ ಆಗ್ತಾವ. ಯಾರು ತಮ್ಮ ಹತ್ರ ಕಡಿಮೆ ಇದ್ರೆ ಕಡಿಮೆನೇ ಹೇಳಿ, ಹೆಚ್ಚಿಗೆ ಹೇಳಿ ನಮ್ಮ ದೌಲತ್ತು ತೋರಿಸ್ಕೊಳ್ಳೋದು ಬೇಡ. ನಾವು ಬಡವರೈನರು ತಮ್ಮ ಹತ್ರ ಒಂದೇ ಕುರಿ ಇದ್ರೆ ಒಂದೇ ಕುರಿ, ಒಂದೇ ಆಕಳಿದ್ರೆ ಒಂದೇ ಆಕಳಂತಾನೆ ಹೇಳಬೇಕು. ಸುಮ್ಮನೆ ಹೆಚ್ಚಿಗೆ ತಮ್ಮ ಒಂದು ಘನತೆಗಾಗಿ ಹೆಚ್ಚಿಗೆ ತೋರಿಸ್ಕೊಂಡು ಆರ್ಥಿಕ ಸಮೀಕ್ಷೆಯಲ್ಲಿ ನಾವು ಸಬಲರು ಅಂತ ತೋರಿಸ್ಕೊಳ್ಳೋದು ಬೇಡ. ನಾವು ಬಡವರಾಗಿರೋರು ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಯಾದವ ಸಮಾಜದ ಎಲ್ಲ